ಗೈಸ್ ಆ್ಯಕ್ಚುಲಿ ಮಳೆ ಬರ್ತಿದೆ. ಮಳೆಯಲ್ಲಿ ಒಂದು ವ್ಲಾಗ್ ಶೂಟ್ ಮಾಡ್ತಾ ಇರೋದೇ ನೆಕ್ಸ್ಟ್ ಲೆವೆಲ್ಲು. ಜೊತೆಗೆ ಈ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋಲಿ ಶೇರ್ ಮಾಡ್ತೀನಿ ವಿತ್ ಮಳೆ ಜೊತೆಲಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್ ನೀವೆಲ್ಲ ನೋಡಿರ್ತೀರಾ, ಸಿಕ್ಕಾಪಟ್ಟೆ ವಿಡಿಯೋಸ್ ಯೂಟ್ಯೂಬಲ್ಲೇ ಐತೆ. ಹಿಂಗೆ ಕಂಪ್ಲೀಟ್ ಮಾಡ್ಬೋದು, ಹಂಗೆ ಕಂಪ್ಲೀಟ್ ಮಾಡ್ಬೋದು ಅಂತ ಡೈಲಾಗ್ಗಳೆಲ್ಲ ಹೊಡೆದಿರ್ತಾರೆ. ಬಟ್ ಯಾರು ಕೂಡ ಕರೆಕ್ಟಾಗೆ ಸೊ ಯಾವ ರೀತಿಯಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿಲ್ಲ. ಸೊ ಅವ್ರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಅವ್ರ ವೀಡಿಯೋಸ್ಗೆ ಲೈಕು ಮತ್ತು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ಸೊ ಯಾಕಂದರೆ ಅವರು ಮಾಡೋ ವೀಡಿಯೋಸ್ಗಳು ಆ ಥರ ಇರ್ತವೆ. ಯಾಕಂದರೆ ಒಂದು 30 ಸೆಕೆಂಡ್ಸಲ್ಲೇ ನಿಮ್ಮನ್ನ ಅವರು ಅಬ್ಸರ್ವ್ ಮಾಡ್ಬಿಡ್ತಾರೆ. ಆ ವಿಷಯ ಏನು ಹೇಳ್ತಾರೆ ಅದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ. ಬಟ್ ನೀವು ಅಲ್ಲಿ ಏಮಾರಿರ್ತೀರ. ಯಾಕೆ ಏಮಾರಿರ್ತೀರ ಅಂದರೆ ಅವರು ಒಂದಷ್ಟು ವಿಷಯಗಳ್ನ ಹೇಳಿರ್ತಾರೆ. ಓ ನಿಜಾನೇನೋ ಅಂದ್ಬಿಟ್ಟು ನೀವು ಕೂಡ ಇಂಟ್ರೆಸ್ಟ್ ಆಗಿ ಕೊನೆ ತನಕ ನೋಡ್ಕೊಂಡು ಹೋಗಿರ್ತೀರ ವೀಡಿಯೋಸ್ನ. ಬಟ್ ಎಲ್ಲೂ ಕೂಡ ನಿಮಗೆ ಸ್ಯಾಟಿಫೈ ಆಗಿರಲ್ಲ. ಸೊ ವಾಚ್ ಟೈಮ್ನ ಹೆಂಗೆ ಕಂಪ್ಲೀಟ್ ಮಾಡೋದು ಗುರು ಅಂತ ತುಂಬ ಕನ್ಫ್ಯೂಸ್ ಆಗಿರ್ತೀರ. ಸಿಕ್ಕಾಪಟ್ಟೆ ವೀಡಿಯೋಸ್ನ ನೀವು ನೋಡಿರ್ತೀರ. ಒಬ್ರು ಹೇಳ್ತಾರೆ ನೀವು ಲೈವ್ ವೀಡಿಯೋಸ್ ಜಾಸ್ತಿ ಮಾಡಿ, ಅವಾಗ ಈಸಿಯಾಗೆ ಕಂಪ್ಲೀಟ್ ಆಗ್ತಾರೆ. ನಾವು ಅದನ್ನು ಟ್ರೈ ಮಾಡಿ ನೋಡಿರ್ತೀವಿ. ಅನ್ಫಾರ್ಚುನೇಟ್ಲಿ ಯಾವುದೇ ಒಂದು ವಿಷಯನೂ ಅದು ವರ್ಕೌಟೇ ಆಗಿರಲ್ಲ. ಇನ್ನೊಂದು ವಿಷಯ ಏನಂದರೆ ಇವರು ಆ್ಯಕ್ಚುಲಿ ಟೀಮೇ ಇಟ್ಟಿರ್ತಾರೆ ಅನಿಸುತ್ತೆ. ಒಂದೇ ಡೈಲಾಗು ಫುಲ್ ಎಂಟೈರ್ ಟೀಮೇ ಹೊಡಿತಾ ಇರುತ್ತೆ. ಏನಪ್ಪ ಅಂದರೆ ನಮ್ಮ ಮನೇಲಿ ಒಂದು 4 ಜನ ಇದ್ದೀವಿ, ಅಪ್ಪ ಅಮ್ಮ ಅಜ್ಜಿ ತಾತ ಇದ್ದೀವಿ ಅಂದ್ಕೊಳ್ಳಿ. ಇವ್ರ ಮೊಬೈಲೆಲ್ಲ ನೈಟ್ ಫುಲ್ಲು ವೀಡಿಯೋ ಓಡಿಸ್ಬೇಕಂತೆ. ಬೆಳಗ್ಗೆ ಎದ್ದಿದ ತಕ್ಷಣ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತಂತೆ. ಇದು ಯಾವುದು ಗುರು ಕತೆ ಅನಿಸುತ್ತೆ. ನಾನಂತೂ ಒಂದಷ್ಟು ವೀಡಿಯೋಸ್ ನೋಡಿ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಚಾನಲಲ್ಲೂ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ ಇನ್ನು. ನೋಡಿ ಗುರು, ನೀವು ವಾಚ್ ಟೈಮ್ನ ಜೆನ್ಯೂನ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ಓಕೆನಾ, ನಾನು ಒಂದು ವೀಡಿಯೋ ಹಾಕ್ತೀನಿ ಪ್ರಾಪರಾಗಿ. ಆ ವೀಡಿಯೋ ನೋಡಿ ಹೆಂಗೆ ಕಂಪ್ಲೀಟ್ ಮಾಡೋದು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಕ್ಚುಲಿ ಮಳೆ ಬರ್ತಿತ್ತು. ಸೊ ಮಳೆಯಲ್ಲಿ ಒಂದು ಬ್ಲಾಗ್ ಥರ ಹೋಗೋಣ, ಸೊ ಅಪ್ಡೇಟ್ ವೀಡಿಯೋ ಮಾಡಿ ತುಂಬ ದಿನಗಳಾಯಿತು. ಸೊ ಲೈಕ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಂದು ವೀಡಿಯೋ ಚಿಕ್ಕದಾಗಿ ತೊಗೊಂಬಂದಿದ್ದೀನಿ. ಮಳೆನೂ ಸ್ವಲ್ಪ ಕಮ್ಮಿ ಆಯಿತು. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು, ಲೈಟ್ಲಿ ಹಂಗೆ ಸ್ಲೋ ಆಯಿತು. ಸಕ್ಕದಾಗಿತ್ತು. ತುಂಬ ದಿನ ಆದಮೇಲೆ ಮಳೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ನೀವು ತೋರಿಸ್ತೀನಿ ಒಂದು ನಿಮಿಷ. ಗೈಸ್ ಮಳೆ ನಿಂತಾದ್ಮೇಲೆ ಸನ್ಸೆಟ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ ಅಲ್ಲ. ಆ್ಯಕ್ಚುಲಿ ಬೆಳಗ್ಗೆನೆ ಒಂದು ಕ್ಲಿಪ್ನ ಶೂಟ್ ಮಾಡಿದ್ದೆ. ಆ ಕ್ಲಿಪ್ನ ಇವಾಗ ಓವರ್ಲೇ ಹಾಕ್ತೀನಿ ನೋಡಿ. ವಾವ್ ವಾವ್ ವಾವ್, ಸೋ ಬ್ಯೂಟಿಫುಲ್ ಗುರು, ಸಕ್ಕದಾಗೈತೆ ಹೋಗಿ ವ್ಯೂ ಅಂತೂ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದ್ಬಿಟ್ಟು 6:30 ಆಗ್ತಿದೆ. ಸೊ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಯಾವುದಾನ ಒಂದು ವೀಡಿಯೋಲಿ ಈ ಕ್ಲಿಪ್ನ ಅಟ್ಯಾಚ್ ಮಾಡಿರ್ತೀನಿ. ನೋಡಿ ಹೆಂಗಿರತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಂಗೆ ನಾನು ಈ ಬ್ರೈಟ್ನೆಸ್ನ ಡೌನ್ ಮಾಡ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಬ್ರೈಟ್ನೆಸ್ ಫುಲ್ಲು ಡೌನ್ ಮಾಡಿದ್ದೀನಿ. ಈಗ ನೋಡಿ ಗುರು, ಗೋಲ್ಡನ್ ಕಲರ್ ಆಗಿ ಕಾಣಿಸ್ತಿದೆ. ಸೈಕ್ ಹೋಗಿ ಅದ್ರ ಮೇಲೆ ವ್ಯೂ ನೋಡಿ ಗುರು ಹೆಂಗಿದೆ ಸ್ವಾಮಿ. ಬೆಂಗಳೂರಲ್ಲಿ ಈ ಥರ ವ್ಯೂ ನೋಡೋದೇ ತುಂಬಾ ದೊಡ್ಡ ವಿಷಯ ಅಂದ್ಕೊಳ್ಳಿ. ಗೈಸ್ ನೋಡಿರ್ತೀರಾ ಹೆಂಗಿದೆ ಗೊತ್ತಾ ಗೈಸ್, ಅದು ಸೈಕ್ ಆಗಿತ್ತು. ಬೆಳಗ್ಗೆ ಒಂದು 6:30 ಟೈಮ್ ಅನ್ಸುತ್ತೆ ನಂಗೆ ಗೊತ್ತಿದ್ದಂಗೆ. ತುಂಬ ಖುಷಿ ಆಯಿತು ಅದನ್ನ ನೋಡಿ. ಇವಾಗ ನೋಡಿದ್ರೆ ಮಳೆ ಬರ್ತಿತ್ತು. ಇದು ತುಂಬ ಎಕ್ಸಾಕ್ಟ್ ಖುಷಿಯಾಗಿದೆ. ಪ್ರಾಪರಾಗೆ ಒಂದು ವಿಡಿಯೋ ಶೂಟ್ ಮಾಡ್ತೀನಿ. ಅದರಲ್ಲಿ ಎಲ್ಲವೂ ಡೀಟೇಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೆಂಗೆ ಕಂಪ್ಲೀಟ್ ಮಾಡಬೇಕು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಇವಾಗ ನನ್ನ ಚಾನಲ್ ಗ್ರೋ ಆಗದಿಲ್ದಿರೋಕ್ಕೆ ಏನು ಕಾರಣ ಅಂತ ಫುಲ್ ಡೀಟೇಲಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ವೀಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಆ ವಿಡಿಯೋಲಿ ಎಲ್ಲ ವಿಷಯನೂ ಶೇರ್ ಮಾಡ್ತೀನಿ ಓಕೆನಾ. ಸೊ ಈ ಒಂದು ವೀಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಆಪ್ಷನ್ ಇದೆ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅಥವಾ ನನ್ನ ಬೈತೀರಾ ಕಮೆಂಟ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ವಿಷಯಗಳ್ನು ನೀವು ಮಾಡ್ಬೋದು ಯೂಟ್ಯೂಬಲ್ಲಿ ಓಕೆನಾ. ಸೊ ಓಕೆ ಗುರು, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಕಿವಿ ಮತ್ತು ನಿಮ್ಮ ಚಾನಲಲ್ಲಿ ಯಾರಾನ ಮಿಕ್ಸ್ಡ್ ಕಂಟೆಂಟ್ನ ಟ್ರೈ ಮಾಡ್ತಾಯಿದ್ರೆ ದಯವಿಟ್ಟು ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಗುರು, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ಸ್ ಸೋ ಮಚ್, ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.